ಅನ್ಯಾಯಕ್ಕೆ ಒಳಪಡ್ದೇನೆ ಹಂಗೆ ಏನಾದ್ರೂ ಪಕ್ಷ ಸೇರಿದಿರ? ಎಲ್ಲರೂ ಕೂಡ ಅನ್ಯಾಯಕ್ಕೆ ಒಳಪಟ್ಟವರು. ಸಾಕಷ್ಟು ನ್ಯಾಯಪರ ಹೋರಾಟ ಮಾಡೋರು ಯಾರು ಇದ್ರೆ ಅದು ಅನ್ಯಾಯಕ್ಕೆ ಒಳಪಟ್ಟವರೇ ಬರೋದು. ನಮ್ಗೆಲ್ಲ ಯಾರ ಶಕ್ತಿ? ನಮಗೆ ಸಂವಿಧಾನ ಶಕ್ತಿ. ಇವತ್ತು ಸಂವಿಧಾನಬದ್ಧ ಮೂಲಭೂತ ಹಕ್ಕುಗಳಿಲ್ದೆ ಹೋಗಿದ್ರೆ ನಮ್ ಯಾರನ್ನೂ ಪ್ರಶ್ನೆ ಮಾಡಕ್ ಆಗ್ತಿರ್ಲಿಲ್ಲ. ಎಲ್ಲರೂ ಹಿಟ್ಲರ್ ನೀತಿಯನ್ನೇ ಅನುಸರಿಸ್ತಾ ಇದ್ರು. ಇವತ್ತು 75 ವರ್ಷದಿಂದ ನಾವು ನಮ್ಮ ಹಕ್ಕುಗಳನ್ನ ಪಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ನಾವು ಯಾರ ಹಾದಿಯಲ್ಲಿ ನಡಿಬೇಕು? ಬಾಬಾ ಸಾಹೇಬರು ಹಾಕೊಟ್ಟಂತ ಸಂವಿಧಾನದ ಹಾದಿಯಲ್ಲಿ ನಡಿಬೇಕು. ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ಇದು ಯಾವ ರೈಟ್ಸ್ ಇಂದ ಮಾಡ್ತಿದೀವಿ ಅಂತ ಗೊತ್ತಾ? ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯ ಕಾನೂನಲ್ಲಿ ಮಾಡ್ತಾ ಇದೀವಿ. ಇವತ್ತು ಒಬ್ಬ ವ್ಯಕ್ತಿಯನ್ನ ಪ್ರಶ್ನಿಸಲು ಯಾವುದನ್ನೂ ಒಪ್ಪಬಾರದು ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಇವತ್ತು ಒಬ್ಬ ಭ್ರಷ್ಟಾಚಾರ ಲಂಚವನ್ನ ಪ್ರಶ್ನಿಸ್ತಾ ಇದೀವಿ ಅಂದ್ರೆ ಅದು ಯಾರ ಹಾಕೊಟ್ಟಂತ ದಾರಿ? ಬಾಬಾ ಸಾಹೇಬ್ರು ಹಾಕೊಟ್ಟಂತ ದಾರಿ. ಒಬ್ಬನ ಭ್ರಷ್ಟಾಚಾರ, ಒಬ್ಬ ಲಂಚತನ ಎಲ್ಲವನ್ನೂ ಇವತ್ತು KRS ಪಕ್ಷ ಮಾಡ್ತಿದೆ ಅಂದ್ರೆ ಅದು ಬಾಬಾ ಸಾಹೇಬ್ರು ಕೊಟ್ಟಂತ ಹಾದಿ, ಅವ್ರು ಕೊಟ್ಟಂತ ನೀತಿ. ಇವತ್ತು ಕೂಡ KRS ಪಕ್ಷ ಏನಾದ್ರೂ ಸಂವಿಧಾನ ಉಳಿಸಬೇಕು, ಆಶಯಗಳ ಪರವಾಗಿ ನಿಲ್ಬೇಕು ಅಂತ ಏನಾದ್ರೂ ಏಕೈಕ ಉಳಿದಿದ್ರೆ ಅದು KRS ಪಕ್ಷ. ಅದನ್ನ ಮಾಡ್ತೀವಿ. ಅದು ಯಾವುದೇ ಕಾರಣಕ್ಕೂ ಸಂವಿಧಾನವಲ್ಲದ ಯಾರೋ ಪಟ್ಟಭದ್ರ ಹಿತಾಸಕ್ತಿಗಳ ಪರವಾಗಿ KRS ಪಕ್ಷ ನಿಲ್ಲಲ್ಲ. ಅನ್ಯಾಯಕ್ಕೆ ಒಳಪಟ್ಟವರು, ದೌರ್ಜನ್ಯಕ್ಕೆ ಒಳಪಟ್ಟವರು, ಏನು ಇವರು ವಸತಿ